ಮೈ ಡಿಯರ್ ಸ್ಟೂಡೆಂಟ್ಸ್, ಮೈಸೆಲ್ಫ್ ನರಸಪ್ಪ PR, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸಲ್ಲಿ GFGC ಆ್ಯಂಡ್ PG ಸೆಂಟರ್ ಚಿಂತಾಮಣಿ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀನಿ ನಾನು. ಈಗ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್ಸ್ 1 ವಿಷಯದಲ್ಲಿ 3ನೇ ಚಾಪ್ಟ್ರಲ್ಲಿ ಫಸ್ಟ್ BCom ಸೆಕೆಂಡ್ ಸೆಮಿಸ್ಟರ್ನ 13ನೇ ಸೆಷನ್ ನೋಡೋಣ. ಈ ಸೆಷನಲ್ಲಿ ಸಿಂಪಲ್ ಅರ್ಥಮೆಟಿಕ್ ಮೀನ್ ಅಂಡರ್ ಇಂಡಿವಿಜುವಲ್ ಸೀರೀಸಲ್ಲಿ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಬನ್ನಿ ನೋಡ್ತಾ ಹೋಗೋಣ. First one, there is the direct method. One, it is individual series. Out of individual series, we can calculate simple arithmetic mean in 3 methods: direct method, deviation method, and third one, step deviation method. These are the 3 methods we will going to use. First one, individual series alli we will going to calculate under direct method. What is the formula for a direct method? All the numbers which we will going to use, x1 plus x2 plus x3 plus x4 plus and so on, all divided by number of items. This is the formula for calculating x bar in direct method. ಇಲ್ಲಿ ಏನು x bar ಅಂದ್ರೆ ಏನು? x bar ಅಂದ್ರೆ arithmetic mean. Then what is this? This is simply called as ನಮ್ಮ ಹತ್ರ ಇರ್ತಕ್ಕಂಥ ಸಂಖ್ಯೆಗಳನ್ನು ಆಲ್ ದ ನಂಬರ್ಸ್ ಕ್ಯಾನ್ ಬಿ ಟೋಟಲ್ ಮಾಡ್ಕೋತೀವಿ. ಆ ಟೋಟಲ್ ಅನ್ನು ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಮೇಷನ್ ಎಕ್ಸ್ ಆರ್ ಸಿಗ್ಮಾ ಎಕ್ಸ್. ದಿಸ್ ಎನ್ ಈಸ್ ಕಾಲ್ಡ್ ಆಸ್ ನಂಬರ್ ಆಫ್ ಐಟಮ್ಸ್ ಗಿವನ್ ದ series. Okay, let us see what are the steps involved. What we have to do? First one, add all the items. Just add all the items, that is 10, 20, 30, 40. Then find the total of number of items. 1, 2, 3, 4 numbers, and apply the formula AM or x bar is equal to sigma x by n. Then a small problem is there under direct method. Calculate the arithmetic mean. There is a data given for wages drawn by 1, 2, 3, 4, 5, 6, 7 workers. So 7 members they are earning. First person 200, second person 220, third person 190, next 160, and another person 140, and 400, and another person is 500 divided by 7, which is x bar. This total comes to 1810 divided by same, take as it is. ಇವುಗಳನ್ನೆಲ್ಲ ಕೂಡಿದ್ದೀವಿ ನಾವು. ಅವ್ರು ತಗೊಂಡಿರ್ತಕ್ಕಂಥ ವೇಜಸ್ಸನ್ನು ಎಲ್ಲ ಟೋಟಲ್ ಮಾಡಿ ಡಿವೈಡೆಡ್ ಬೈ 7 ಅಂದರೆ ಈ 7 ಯಾಕೆ ತೊಗೊಂಡಿದ್ದೀವಿ ಅಂದರೆ 1, 2, 3, 4, 5, 6, 7 ವರ್ಕರ್ಸು ಅವರು ಅರ್ನ್ ಮಾಡ್ತಾ ಇರೋ ವೇಜಸ್ಸನ್ನು ನಾವು ಸರಾಸರಿ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ದ ಆನ್ಸರ್ ಈಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು, ವಾಟ್ ಇಸ್ ದ ಆನ್ಸರ್? 258.57 rupees. 258.57 rupees. So this is the answer. This is x bar. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನೆಲ್ಲ ಕೂಡ ಕೂಡಿ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದ್ದಿರುತ್ತೋ ಅಷ್ಟೇ ಸಂಖ್ಯೆಯಿಂದ ಡಿವೈಡ್ ಮಾಡಬೇಕು. 1810 ಡಿವೈಡ್ ಬೈ 7 ಮಾಡಿದ್ರೆ ಆನ್ಸರ್ ಬಂತು. ದಿಸ್ ಈಸ್ ಸಿಂಪಲ್ ಅರ್ಥಮೆಟಿಕ್ ಮೀನ್ ಅಂಡರ್ ಡೈರೆಕ್ಟ್ ಮೆಥಡ್. ದೆನ್ ದೇರ್ ಈಸ್ ಒನ್ ಮೋರ್. ಕ್ಯಾಲ್ಕುಲೇಟ್ ದ ಮೀನ್ ಫ್ರಮ್ ದ ಫಾಲೋಯಿಂಗ್. ನಮ್ಮ ಹತ್ರ ಒಂದು ಪ್ರಾಬ್ಲಮ್ ಇದೆ. ಅಲ್ಲಿ ರೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗೆ ಕೊಟ್ಟಿರ್ತಕ್ಕಂಥ ನಂಬರ್ಸ್ ಅದು. 1ನೇ ವಿದ್ಯಾರ್ಥಿ, 2ನೇ ವಿದ್ಯಾರ್ಥಿ, 3ನೇ ವಿದ್ಯಾರ್ಥಿ, 4ನೇ ವಿದ್ಯಾರ್ಥಿ, 5th student, 6th, 7th, 8th student. Students numbers are given. Then their age is given. First student age is 21, second one 18, next 19, 21, 20, 17, 22, 23. Mean calculate ಮಾಡಬೇಕು. Mean ಅಂತಂದ್ರೆ ಹೇಳಿದ್ರೆ simple arithmetic mean, which is also called as average, x bar. So we can take the information like this. Simply roll numbers left side ತಗೊಳ್ಳಿ. Don't forget that we are calculating average for age, not for roll number. ನಾವು ಸಾಮಾನ್ಯವಾಗಿ ಇಂಥ ಪ್ರಾಬ್ಲಮ್ ಅನ್ನು ನೋಡ್ತಿದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ದಿಸ್ ಇಸ್ ಡೆಫಿನೆಟ್ಲಿ ರೋಲ್ ನಂಬರ್ಸ್ ಅನ್ನ ಎಕ್ಸ್ ಅಂತ ತಗೊಳ್ತೀವಿ, ಏಜ್ ಅನ್ನ ಎಫ್ ಅಂತ ತಗೊಂಡ್ಬಿಟ್ಟು ಫ್ರೀಕ್ವೆನ್ಸಿ ಅಂತ ತಗೊಂಡು ಇದು ಡಿಸ್ಕ್ರೀಟ್ ಸೀರೀಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಅಂತ ತಪ್ಪಾಗುತ್ತೆ. ಪ್ಲೀಸ್ ಡೋಂಟ್ ಫರ್ಗೆಟ್. ದಯವಿಟ್ಟು ನೀವು ಗಮನಿಸಬೇಕಾಗಿದೆ ಏನು ಅಂತಂದ್ರೆ, ಇದು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಪ್ರಾಬ್ಲಮ್ ಇರೋದು. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಮೀನ್ ಯಾವುದಕ್ಕೆ ಅಂದ್ರೆ ವೇರಿಯೇಬಲ್ಗೆ. ಇಲ್ಲಿ ವೇರಿಯೇಬಲ್ ಯಾವುದು ಅಂತಂದ್ರೆ ಏಜ್, ರೋಲ್ ನಂಬರ್ ಅಲ್ಲ. ರೋಲ್ ನಂಬರ್ ಅಂದರೆ ನಂಬರ್ ಆಫ್ ಐಟಮ್ಸ್ ತಿಳಿಸ್ತಕ್ಕಂಥದ್ದು. ಅದಕ್ಕೋಸ್ಕರ ಇದು ಇಂಡಿವಿಜುವಲ್ ಸೀರೀಸೇ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಎಕ್ಸ್ ಅಂತ ಯಾವ್ದು ತಗೋಬೇಕು ವೇರಿಯಬಲ್ ಅಂತಂದ್ರೆ ಏಜ್ ನ ತಗೋಬೇಕು. ರೋಲ್ ನಂಬರ್ಸ್ ಅಂದ್ರೆ ನಂಬರ್ ಆಫ್ ಐಟಮ್ಸ್ ಅದೇ ಹೇಳ್ತಾ ಇದೆ. ಇಲ್ಲಿ ನಂಬರ್ ಆಫ್ ಐಟಮ್ಸ್ 8 ಇದೆ. ಸೊ ಏಜ್ ಎಲ್ಲಾರ್ದು ಕೂಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 161 ಬರುತ್ತೆ. 161 ಡಿವೈಡೆಡ್ ಬೈ 8 ಎಕ್ಸ್ ಬಾರ್ ಅಥವಾ ಸಿಂಪಲ್ ಅರ್ಥಮೆಟಿಕ್ ಮೀನ್ ಈಸ್ ಈಕ್ವಲ್ ಟು 20.12 ಇಯರ್ಸ್. ಸರಾಸರಿ 20.12 ವರ್ಷಗಳು ಬಂದಿದೆ ಈ ವಿದ್ಯಾರ್ಥಿಗಳು. ನೆಕ್ಸ್ಟ್ ಒನ್ ಸೆಕೆಂಡ್ ಮೆಥಡ್ ಇಂಡಿವಿಜುವಲ್ ಸೀರೀಸ್ ಡಿವಿಯೇಷನ್ ಮೆಥಡ್. ಏನ್ ಫಾರ್ಮುಲಾ ಡಿವಿಯೇಷನ್ ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಬೈ ಎನ್. ಸಿಗ್ಮಾ ಡಿ, ಸಿಗ್ಮಾ ನಥಿಂಗ್ ಬಟ್ ಸಮೇಷನ್ ಟೋಟಲ್ ಅಂತ. ಸೊ ಅಲ್ಲಿ ನಾವು ನೋಡ್ತಿದ್ದೀವಿ ಎಕ್ಸ್ ಬಾರ್ ಅಂತಂದ್ರೆ ಅರ್ಥಮೆಟಿಕ್ ಮೀನ್. ಎ ಅನ್ನೋದು ಹೊಸದಾಗಿ ಬಂತು. ವಾಟ್ ಈಸ್ ಎ? ಎ ಮೀನ್ಸ್ ಅಸ್ಯೂಮ್ಡ್ ಮೀನ್. ಊಹೆ ಮಾಡ್ಕೋಬೇಕು ನಾವೇ. ಅಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು ಊಹೆ ಮಾಡ್ಕೊಳ್ಳೋದು. ವಿ ಹ್ಯಾವ್ ಟು ಅಸ್ಯೂಮ್ ಇದೇ ಅರ್ಥಮೆಟಿಕ್ ಮೀನ್ ಇರಲಿ ಅಂತ. ಅಸ್ಯೂಮ್ಡ್ ಮೀನ್. ದೆನ್ ಡಿ ಅನ್ನೋದು ಹೊಸದಾಗಿ ಬಂತು. ವಾಟ್ ಈಸ್ ದಿಸ್ ಡಿ? ಡಿ ಅಂದ್ರೆ ಏನು? ಡಿವಿಯೇಷನ್ಸ್. ಎಲ್ಲಿಂದ ತಗೊಂಡಿದ್ದೀವಿ? ಡಿವಿಯೇಷನ್ಸ್ ಅಲ್ಲಿರೋ ವೇರಿಯಬಲ್ಸ್ ತಗೋತೀವಿ. ಯಾವ್ದ್ರಿಂದ ಅಂದ್ರೆ ಅದರಲ್ಲಿ ಒಂದನ್ನ ಅಸ್ಯೂಮ್ ಮಾಡಿ. ವಿ ಹ್ಯಾವ್ ಟು ಅಸ್ಯೂಮ್ ಒನ್ ನಂಬರ್ ಆಸ್ ಅಸ್ಯೂಮ್ಡ್ ಮೀನ್. ಆ ನಂಬರ್ ಇಂದ ಎಲ್ಲದಕ್ಕೂ ಡಿವಿಯೇಷನ್ಸ್ ತಗೋಬೇಕು ವೇರಿಯಬಲ್ಸ್ಗೆ. ಅದನ್ನ ಟೋಟಲ್ ಮಾಡಿದ್ರೆ ಡಿ ಬರುತ್ತೆ. ಈ ಡಿ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸ್ ಮೈನಸ್ ಎ. ಎಕ್ಸ್ ಅಂದ್ರೆ ವೇರಿಯಬಲ್ಸ್, ವೇಜಸ್ ಅಂತ ಇರುತ್ತೆ. ಅದನ್ನ ವೇರಿಯಬಲ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಎ? ಎ ಅಂದ್ರೆ ಅಸ್ಯೂಮ್ಡ್ ಮೀನ್, ನಾವೇ ಊಹಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್? ದೆನ್ ಎನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಐಟಮ್ಸ್. ಮೊದಲನೇ ಸ್ಟೆಪ್ ಐಡೆಂಟಿಫೈ ಎನಿ ವ್ಯಾಲ್ಯೂ ಫ್ರಮ್ ವೇರಿಯಬಲ್ ಆಸ್ ಅಸ್ಯೂಮ್ಡ್ ಮೀನ್. ನಮ್ಮ ಹತ್ರ ಇರತಕ್ಕಂಥ ನಂಬರ್ ಅಲ್ಲಿ ಯಾವುದಾದ್ರೂ ಸರಿ ಒಂದು ಎ ಅಂತ ಅನ್ಕೋಬೇಕು ನಾವು. ಒಂದು ನಂಬರ್ ಅಲ್ಲಿರೋದ್ರಲ್ಲಿ ಒಂದು ಪ್ರಶ್ನೆ ಮಾಡ್ಬೋದು ನೀವು. ಅಲ್ಲಿರೋದನ್ನೇ ಮಾಡಬೇಕಾ ಸರ್? ನಾವು ಅಲ್ಲಿರೋದು ಬಿಟ್ಟು ಬೇರೆ ಯಾವ್ದಾದ್ರು ಮಾಡಬಹುದಾ ಸರ್? ಕೆನ್ ಐ ಅಸ್ಯೂಮ್ ಎನಿ ನಂಬರ್ ವಿಚ್ ಇಸ್ ನಾಟ್ ಗಿವನ್ ಇನ್ ದ ಡಾಟಾ? ಎಸ್ ಆಫ್ ಕೋರ್ಸ್. ಅಲ್ಲಿ ಇಲ್ಲದೆ ಇರೋದು ಕೂಡ ನಾವು ಅಸ್ಯೂಮ್ ಮಾಡಬಹುದು. ವಿ ಕ್ಯಾನ್ ಅಸ್ಯೂಮ್ ದ ನಂಬರ್ ವಿಚ್ ಇಸ್ ಔಟ್ ಆಫ್ ದ ಡಾಟಾ. ಆದರೂ ಕೂಡ ನಮಗೆ ಆನ್ಸರ್ ಸರಾಸರಿ ಅಥವಾ ಅರ್ಥಮೆಟಿಕ್ ಮೀನ್ ಸೇಮ್ ಬರುತ್ತೆ. ಆದ್ರೆ ಅದನ್ನು ತಗೊಳ್ಳಲ್ಲ. ಎಲ್ಲೋ ಇರೋ ನಂಬರ್ ನಾವು ತಗೊಳಕ್ ಹೋಗಲ್ಲ. ರೀಸನ್ ಏನಂತಂದ್ರೆ ಡಿವಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮೈನಸ್ ಮತ್ತೆ ಪ್ಲಸ್ ಫಿಗರ್ಗಳು ತುಂಬಾ ಬರುತ್ತೆ. ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಟಫ್ ಅನ್ಸುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ತೀವಿ. ಓಕೆ. ದೆನ್ ಚೆಕ್ ಡಿವಿಯೇಷನ್ಸ್ ಆಫ್ ಐಟಮ್ಸ್ ಫ್ರಮ್ ಅಸ್ಯೂಮ್ಡ್ ಮೀನ್. ಡಿ ಕ್ಯಾಲ್ಕುಲೇಟ್ ಮಾಡಬೇಕು ಸೆಕೆಂಡ್ ಸ್ಟೇಜ್ ಅಲ್ಲಿ. ಮೊದಲನೇ ಸ್ಟೇಜ್ ಅಲ್ಲಿ ಏನ್ ಮಾಡಬೇಕು? ಒಂದು ಎಕ್ಸ್ ಬರ್ಕೋಬೇಕು, ಅದರಲ್ಲಿ ಒಂದು ಎ ಅಸ್ಯೂಮ್ ಮಾಡಬೇಕು. ಮೂರನೇ ಸ್ಟೇಜ್ ಅಲ್ಲಿ ಎಕ್ಸ್ ಮೈನಸ್ ಎ ಮಾಡಿರ್ತಾ ಹೋಗ್ಬೇಕು. ಡಿ ಮತ್ತೆ ದೆನ್ ಫೈಂಡ್ ದ ಟೋಟಲ್ ಆಫ್ ಡಿವಿಯೇಷನ್ಸ್. ಈ ಡಿ ನ ಟೋಟಲ್ ಮಾಡ್ಕೋಬೇಕು. ದೆನ್ ನಾಲ್ಕನೇದು ಅಪ್ಲೈ ದ ಫಾರ್ಮುಲಾ ಎ ಪ್ಲಸ್ ಸಿಗ್ಮಾ ಡಿ ಬೈ ಎನ್. ಒಂದು ಪ್ರಾಬ್ಲಮ್ ಮಾಡೋಣ. ಲೆಟ್ us go to a problem. Following are the marks of students in 5 subjects. Find average marks. 5 ಸ್ಟೂಡೆಂಟ್ಸ್ ಮಾರ್ಕ್ಸ್ ತಗೊಂಡಿರೋದು ಕೊಟ್ಟಿದ್ದಾರೆ. ಅದಕ್ಕೆ ಆವರೇಜ್ ಮಾರ್ಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಸಿಂಪಲ್ ಅರ್ಥಮೆಟಿಕ್ ಮೀನ್ ಮಾಡಿ ಅಂತ ಹೇಳಿದ್ದಾರೆ. ಏನಾಗಿ ಯಾಕೆ ಮಾಡ್ಬೇಕಾಗಾದ್ರೆ ಸೊಲ್ಯೂಷನ್ ಮಾಡಬೇಕು. ಇದೇ ಮೆಥಡ್ ಅಲ್ಲಿ ಮಾಡ್ಬೇಕು ನಾವು. ಸೊ ಜಸ್ಟ್ ಐ ವಿಲ್ ರೈಟ್ ಹಿಯರ್. ಫಸ್ಟ್ ಒನ್ ಟೇಕ್ ದ ಮಾರ್ಕ್ಸ್. ಮಾರ್ಕ್ಸ್ ನಾನು ಎಕ್ಸ್ ಅಂತ ಕರಿತೀವಿ. ವೇರಿಯಬಲ್ ನಾವು ಯಾವಾಗಲೂ ಕೂಡ ಎಕ್ಸ್ ಅಂತ ಕರಿತೀವಿ. ಲೆಟ್ ಇಟ್ ಬಿ ಎಕ್ಸ್. X which is given as 75, then 68, 80, 92, 56. These are the marks given. Then we have to calculate D. How D is to be calculated? X minus A. X minus A calculate ಮಾಡಬೇಕಾದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ನಂಬರ್ ಅನ್ನು we have to assume any one number from this. ನಾನು 68 ಎ ಅಂತ ಕರಿತೀನಿ. 68 ನಾನು ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. ಅಸ್ಯೂಮ್ಡ್ ಮೀನ್ ನನಗೆ 68. ಹಾಗಾದ್ರೆ ಇಲ್ಲಿ ಎಕ್ಸ್ ಮೈನಸ್ 68 ಅಂತ ಅನ್ಕೋಬೇಕು. ಎಕ್ಸ್ ಮೈನಸ್ 75 ಮೈನಸ್ 68. 75 ಮೈನಸ್ 68 ಪ್ಲಸ್ 7. 68 ಮೈನಸ್ 68 ಇಸ್ ಈಕ್ವಲ್ ಟು 0. ಈ ಎಲ್ಲಾ ಎಕ್ಸ್ ಎಲ್ಲಾ ವೇರಿಯಬಲ್ಸ್ ಇಂದ 68 ಕಳಿತಾ ಬರಬೇಕು. ದೆನ್ 80 minus 68. So the answer is 12. Then 92 minus 68. So the answer is 24. 56 minus 68. So ಇಲ್ಲಿ ಮೈನಸ್ ಬರುತ್ತೆ. ಮೈನಸ್ 12 ಬರುತ್ತೆ. ಈಗ
ಈ ಟೋಟಲ್ ಬೇಕು ನಮಗೆ, ಸಿಗ್ಮಾ ಡಿ ಬೇಕು ನಮಗೆ. ಡಿ ಬೇಕಾದ್ರೆ ಇವೆಲ್ಲವನ್ನು ಟೋಟಲ್ ಮಾಡಬೇಕು. ಇವೆಲ್ಲವನ್ನು ಟೋಟಲ್ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು, ಪ್ಲಸ್ ಫಿಗರ್ಸ್ ಎಲ್ಲ ಒಂದು ಕಡೆ ಟೋಟಲ್ ಮಾಡ್ಕೋಣ. ದೆನ್ ಆ ಟೋಟಲಲ್ಲಿ -12 ತೆಗೆದುಕೊಳ್ಳೋಣ. ಫೈನಲಿ ವಾಟ್ ಈಸ್ ದ ವ್ಯಾಲ್ಯೂ ವಿತ್ ಅಸ್? ಇಟ್ ಈಸ್ 31. ಸಿಗ್ಮಾ ಡಿ ಇಸ್ ಈಕ್ವಲ್ ಟು 31 ಬಂತು. ಸಿಗ್ಮಾ ಡಿ ಇಸ್ ಈಕ್ವಲ್ ಟು 31 ಬಂತು. ಹಾಗಾದ್ರೆ ನಂಬರ್ ಆಫ್ ಐಟಮ್ಸ್ ಎನ್ ಎಷ್ಟು ಸಾರ್ ಅಂದರೆ ಇಲ್ಲಿ ಐಟಮ್ಸ್ ಎಷ್ಟಿದೆ? 1 2 3 4 5. ನಂಬರ್ ಆಫ್ ಐಟಮ್ಸ್ ಈಸ್ 5. therefore n is equal to 5. n is equal to 5. ಸೊ ನಮಗೆಲ್ಲ ಬಂತ ಆನ್ಸರು. ಇಲ್ಲಿ ಅಪ್ಲೈ ಮಾಡ್ಬೋದು ಫಾರ್ಮುಲಾ. ಈಗ ಎಕ್ಸ್ ಬಾರ್ ಬೇಕು ಅಂತಂದ್ರೆ ವಾಟ್ ಈಸ್ ಎ? ಎಷ್ಟು? 68. ಎ 68. ಎ ಇಸ್ ಈಕ್ವಲ್ ಟು 68. ದೆನ್ ನಮಗೆ ಸಿಗ್ಮಾ ಡಿ ಬೇಕು. ವಾಟ್ ಈಸ್ ಸಿಗ್ಮಾ ಡಿ? 31. ದೆನ್ ನಮಗೆ ಎನ್ ಬೇಕು. ವಾಟ್ ಈಸ್ ಎನ್? ಎನ್ ಈಸ್ ಈಕ್ವಲ್ ಟು 5. ನಾವು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು, ನಾನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಐ ವಿಲ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ವಿಚ್ ಐ ಇಂಡೆಕ್ಸ್ಡ್ ಹಿಯರ್. ಎ ಎಷ್ಟು? 68 ಪ್ಲಸ್ ಸಿಗ್ಮಾ ಡಿ ಎಷ್ಟು? 31 ಡಿವೈಡೆಡ್ ಬೈ ಎನ್ ಈಸ್ ಈಕ್ವಲ್ ಟು 5. ದಿಸ್ ಈಸ್ ಎ, ಡೋಂಟ್ ಫರ್ಗೆಟ್, ದಿಸ್ ಈಸ್ ಎ. ಎ ಮೀನ್ಸ್ ಅಸ್ಯೂಮ್ಡ್ ಮೀನ್. Okay, now x bar is equal to 68. I will keep 68 as it is. Divide 31 divided by 5. It becomes 6.2. 6.2. Now x bar is equal to 2 plus figure ide. Add ಮಾಡಿ. The answer is 74.2. This is average marks is equal to 74.2 is the answer. ಅರ್ಥ ಆಯ್ತಾ ಇದು ನಿಮಗೆ? So this is how we can calculate a arithmetic mean in individual series under deviation method. Then there is one more method. We have step deviation method. Step deviation method, x bar is equal to a plus sigma d dash divided by n into c. Here x bar is equal to arithmetic mean. Then a ಅಂದ್ರೆ ಸೇಮ್ assumed mean. ಸಿಗ್ಮಾ ಡಿ ಡ್ಯಾಶ್ ಅಂದ್ರೆ ಏನು? ಫಸ್ಟ್ ಡಿ ಅಂದ್ರೆ ಏನು? ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ, ಕರೆಕ್ಟ್? ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಬೈ ಸಿ. ಇಷ್ಟು ಮಾಡಿದ್ರೆ ಡಿ ಡ್ಯಾಶ್ ಬರುತ್ತೆ. ಸಿ ಅಂದ್ರೆ ಏನು? ಕಾಮನ್ ಡಿಫರೆನ್ಸ್ ಅಂತ. ಏನ್ ಮಾಡ್ಬೇಕು ನಾವು? ಫಸ್ಟ್ ಸ್ಟೆಪ್ ಐಡೆಂಟಿಫೈ ಎನಿ ವ್ಯಾಲ್ಯೂ ಫ್ರಮ್ ವೇರಿಯಬಲ್ ಆಸ್ ಅಸ್ಯೂಮ್ಡ್ ಮೀನ್. ಸೇಮ್ ಅವಾಗಲೇ ಹೇಳಿದ್ವಿ, ಡಾಟಾನ್ ಬರ್ಕೋತೀವಿ, ಅಸ್ಯೂಮ್ಡ್ ಮೀನ್ ಅಸ್ಯೂಮ್ ಮಾಡ್ಕೋತೀವಿ. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಫೈಂಡ್ ಔಟ್ ದ ಡಿವಿಯೇಷನ್ಸ್ ಟೇಕನ್ ಫ್ರಮ್ ಅಸ್ಯೂಮ್ಡ್ ಮೀನ್, ಅಂಡ್ ಆಲ್ಸೋ ವಿ ಹ್ಯಾವ್ ಟು ಟೋಟಲ್ ಅಪ್ ದ ಡಿವಿಯೇಷನ್ಸ್ ಅಂಡ್ ಫೈನಲಿ ಅಪ್ಲೈ ದ ಫಾರ್ಮುಲಾ. ವಿ ವಿಲ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಒನ್ ಪ್ರಾಬ್ಲಮ್. ವಾಟ್ ಆರ್ ದ ಸ್ಟೆಪ್ಸ್ ಅಂಡ್ ಹೌ ಇಟ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್? The following table gives the marks of 10 students. 10 students ಮಾರ್ಕ್ಸ್ ಕೊಡ್ತಿದ್ದಾರೆ. ಮಾರ್ಕ್ಸ್ 30 70 40 20 60 40 30 80 50 90 ಈ ತರ 30 70 40 20 60 40 30 80 50 90 ಇದು ಮಾರ್ಕ್ಸ್ 10 ಸ್ಟೂಡೆಂಟ್ಸ್ ಒಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ತಗೊಂಡಿರೋದು. ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್ ಅಂಡರ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಹೇಳ್ಬಿಟ್ಟಿದ್ದಾರೆ. ಮೆಥಡ್ ಹೇಳದೇ ಇದ್ರೆ ನಾವು ಯಾವ ಮೆಥಡ್ ಅಲ್ಲಾದ್ರೂ ಮಾಡಬಹುದು. ದೇರ್ ಈಸ್ ನೋ ಪರ್ಟಿಕ್ಯುಲರ್ ರೂಲ್ ದಟ್ so and so method is to be used for calculating simple arithmetic mean. There is no particular rule. There is no such rule at all. ಆದರೆ ಅವನು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈ ಮಾಡಿ ಕೇಳ್ತಿದ್ದಾನೆ, ಅದಕ್ಕೋಸ್ಕರ ನಾವು ಮಾಡೋಣ ಅಂತ. ಇಲ್ಲಿ ಫಸ್ಟು ವಿ ಹ್ಯಾವ್ ಟು ಟೇಕ್ ದ ನಂಬರ್ಸ್ ಆಸ್ ಇಟ್ ಈಸ್. ಮಾರ್ಕ್ಸ್ ನಾವೆಂತ ಕರಿತೀವಿ? ಎಕ್ಸ್ ಅಂತ ಕರಿತೀವಿ. ಮಾರ್ಕ್ಸ್ ಆಸ್ ಕಾಲ್ಡ್ ಆಸ್ ಎಕ್ಸ್. ಐ ವಿಲ್ ಟೇಕ್ ಮಾರ್ಕ್ಸ್ 30 70 40 20 60 40 30 80 50 and 90. These are the marks of 10 students, I think. 1 2 3 4 5 6 7 8 9 10. So now n is equal to 10. N is equal to 10. Then what we have to do? We have to calculate d dash. How d dash is to be calculated? X minus a by c. X minus a by c. ಇಲ್ಲಿ ಇವೆಲ್ಲ x. All these things are x. a. ಒಂದು ಅಸ್ಯೂಮ್ ಮಾಡೋಣ.
ಪಾಸಿಬಲ್ ಇದ್ರಲ್ಲಿ ಅಸ್ಯೂಮ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ದೊಡ್ಡ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ವಿಚ್ ಇಸ್ ದ ಲಾರ್ಜೆಸ್ಟ್ ಅಮೌಂಟ್ ಅಂಡ್ ವಿಚ್ ಇಸ್ ದ ಸ್ಮಾಲೆಸ್ಟ್ ಅಮೌಂಟ್, ಸ್ಮಾಲೆಸ್ಟ್ ವ್ಯಾಲ್ಯೂ ನೋಡ್ಕೊಂಡು ಮಿಡ್ಲಲ್ಲಿರೋ ವ್ಯಾಲ್ಯೂ ತಗೋಬೇಕು. ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಪ್ಲಸ್ ಅಂಡ್ ಮೈನಸ್ ಸೈನ್ಸ್ ಬಂದಾಗ ಕ್ಯಾನ್ಸಲ್ ಆಗಿ ದ ಫೈನಲ್ ವ್ಯಾಲ್ಯೂ ವಿಲ್ ಬಿ ಲೀಸ್ಟ್ ವ್ಯಾಲ್ಯೂ, ಸ್ಮಾಲ್ ವ್ಯಾಲ್ಯೂ. ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಓನ್ಲಿ ಬಿಕಾಸ್ ಆಫ್ ಮೇಕಿಂಗ್ ಕ್ಯಾಲ್ಕುಲೇಷನ್ಸ್ ಈಸಿಯರ್ ವಿ ಹ್ಯಾವ್ ಟು ಟೇಕ್ the middle value as the assumed mean when we want to assume the assumed mean. So it will be suggested. ಇಲ್ಲ ನಾನು ಅದನ್ನೇ ತಗೋತೀನಿ, ನಾನು ಇದನ್ನೇ ನಿಮ್ಮ ಇಷ್ಟ ಏನೋ ತಗೋಬಹುದು, ಬಟ್ ಇಟ್ ಈಸ್ ಪಾಸಿಬಲ್. ಕೆಲವರು ಏನ್ ಮಾಡ್ತಾರೆ, ಲೀಸ್ಟ್ ವ್ಯಾಲ್ಯೂನ ಅಸ್ಯೂಮ್ಡ್ ಮೀನ್ ಆಗಿ ತಗೋತಾರೆ. ಯಾಕೆ ಅಂತಂದ್ರೆ ಎಲ್ಲ ಪ್ಲಸ್ ಫಿಗರ್ಸೇ ಬರುತ್ತೆ ಅಂತ. ನಾವು ಐ ವಿಲ್ ಗೋಯಿಂಗ್ ಟು ಅಸ್ಯೂಮ್ 60 ಆಸ್ ಅಸ್ಯೂಮ್ಡ್ ಮೀನ್. 60 ಆಸ್ ಅಸ್ಯೂಮ್ಡ್ ಮೀನ್. ನಾವು 30 minus 60 divided by, what is the common difference between all the things? I think all the numbers are having a common difference of 10. 10 is the common difference we can identify. See, 10 is there between 30 and 70, 70 and 40, 40 and 20, 20 to 30. 10 is common difference. Now divided by 10. So now it is 30 minus 60 is minus 30. Minus 30 divided by 10, it becomes minus 3. 70 minus 60 by 10. So 70 minus 60, 10 divided by 10, it becomes 1 plus 1. Okay. Likewise, this is minus 2 and minus 4. So 60 minus 60 becomes 0, divided by anything becomes again 0. It is minus 2, it is minus 3 and plus 2. 80 minus 60, 20 divided by 10, 2 minus 1 and plus 3. This is D dash. You total up. Again we have to total all the plus figures first. 1, 2. Only 2 plus figures. Minus figures are greater than plus figures. Here it is. So finally we will get sigma T dash is equal to minus 9. ಮೈನಸ್ 9 ನಮ್ಮ ಉಳಿಯುತ್ತೆ. ಪ್ಲಸ್ಗಳು ಕಡಿಮೆ ಇದೆ, ಮೈನಸ್ ಫಿಗರ್ಗಳು ಜಾಸ್ತಿ ಇದೆ. ಮೈನಸ್ ಫಿಗರ್ಗಳು ಪ್ಲಸ್ ಫಿಗರ್ನ ಕಳೆದ್ರೆ ಉಳಿಯೋದು ಮೈನಸ್ 9 ಕೊಳೆಗೆ ಉಳಿಯುತ್ತೆ. ನಾವು ಈಗ ಅಪ್ಲೈ ಮಾಡೋಣ, ಫಾರ್ಮುಲಾನ ಅಪ್ಲೈ ಮಾಡೋಣ. ಎ ಇಸ್ ಈಕ್ವಲ್ ಟು ಎಷ್ಟು? 60. ಸಿಗ್ಮಾ ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು? minus 9. What is n is equal to? N is equal to 10. What is c is equal to? Common difference is 10. Common difference ಇಲ್ಲಿ ನಾವು 10 ತಗೊಂಡಿದ್ದೀವಿ ನಾವು. So common difference ಎಲ್ಲದಕ್ಕೂ 10 ಇದೆ. Now apply the formula. X bar is equal to what is here? 60 plus sigma d dash minus 9 divided by number of items 10 into common difference 10. Simplify ಮಾಡ್ತಾ ಹೋಗೋಣ. 60, I will take 60 as it is. Now minus 9 into 10 minus 90 divided by 10. ನಾನು ಈ minus 9 10 ಜೊತೆ ಮಲ್ಟಿಪ್ಲೈ ಮಾಡಿ 90 minus 90 ಆಯಿತು. ಈ 10 ಅನ್ನು ಹಾಗೆ ತಗೊಂಡೆ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಜಾಸ್ತಿ ಮಾಡೋಣ. Number of steps, we can do more number of steps because the simplification becomes very easy. No confusion. 60 plus minus 90 divided by 10 ಅಂತಂದ್ರೆ ಈ 0 ಕ್ಯಾನ್ಸಲ್ ಆಗಿ 9 ಉಳ್ಕೊಳ್ಳುತ್ತೆ. ಆ 9 ಮೈನಸ್ ಹಾಗೆ ಇದೆ, ನಾನು ಹಾಗೆ ಇಟ್ಟಿದ್ದೀನಿ, minus 9. Now next bar is equal to 60 plus into minus minus 9. Now the answer is 60 minus 9 is 51 marks. Now the problem is given as marks. Therefore I will write as x bar is equal to 51. Average marks is 51. Simple arithmetic mean or simple average marks is 51 is the answer. So this is individual series step deviation method. Individual series alle ಮೂರನೇ ಮೆಥಡ್ ನಾವು ನೋಡಿದ್ವಿ. ಸೇಮ್ ಪ್ರಾಬ್ಲಮ್ಗೆ ಮೂರೂ ಮೆಥಡ್ ಅಲ್ಲೂ ಕೂಡ ನಾವು ಆನ್ಸರ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಯು ವಿಲ್ ಗೆಟ್ ದ ಸೇಮ್ ಆನ್ಸರ್, ದೇರ್ ಈಸ್ ನೋ ಡೌಟ್. ಸೊ ದಟ್ಸ್ ಅಬೌಟ್ ಇಂಡಿವಿಜುವಲ್ ಸೀರೀಸ್ ಅಂಡ್ ಕ್ಯಾಲ್ಕುಲೇಷನ್ ಆಫ್ ಸಿಂಪಲ್ ಅರ್ಥಮೆಟಿಕ್ ಮೀನ್ ಇನ್ 3 ಡಿಫರೆಂಟ್ ಮೆಥಡ್ಸ್: ಡೈರೆಕ್ಟ್ ಮೆಥಡ್, ಡಿವಿಯೇಷನ್ ಮೆಥಡ್ ಅಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಇದು ಸಿಂಪಲ್ ಆಗಿ ಅರ್ಥಮೆಟಿಕ್ ಮೀನ್ ಅನ್ನ ಇಂಡಿವಿಜುವಲ್ ಸೀರೀಸ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋದು.